ಅಂದ್ರೆ ಒಂದು ರೀತಿ ಮೊದಲ ಅಧಿವೇಶನ ಇದು ಡಿ ಕೆ ಶಿವಕುಮಾರ್ ಅವ್ರದ್ದು. ಅದೇನೋ ಉತ್ತರನ ಪೌರುಷ ಅನ್ನೋ ರೀತಿ ಆಗಿದೆ ಇದು. ಬಂದು ಏನೋ ಕನಸುಗಳು ಇದೆ, ನಂದು ಆ ಕನಸು ಈ ಕನಸು, ನನಗೆ ಆ ಕನಸು ಬಿದ್ದಿತ್ತು ಈ ಕನಸು ಬಿದ್ದಿತ್ತು ಅಂತ ಹೇಳಿದ್ರು. ನಾವೆಲ್ಲ ನಾಗೇಂದ್ರನ ಕನಸು ಬಿದ್ದಿದೆ, ನಾಗೇಂದ್ರನ ಕಳಿಸ್ತಾರೆ ಮನೆಗೆ ಅಂದ್ಕೊಂಡು ನಾವು ಕಾಯ್ತಾ ಇದ್ರಿ. ಅಲ್ಲಿ ನೋಡಿದ್ರೆ ನಾಗೇಂದ್ರನ ವಿಚಾರದಲ್ಲಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೆದರ್ತಾ ಇದ್ದಾರೆ ತೆಗಿಯಕ್ಕೆ? ನಾವು ಸಲೀಸಾಗಿ ಈಶ್ವರಪ್ಪನವ್ರನ್ನ ಮತ್ತು 3 ಜನ ಮಂತ್ರಿಗಳನ್ನ ಸಲೀಸಾಗಿ ತೆಗೆದ್ರಿ, ಸದನ ನಡೀಬೇಕು ಅನ್ನೋ ದೃಷ್ಟಿಯಿಂದ. ನೀವ್ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಅದರಿಂದ ಅವ್ರು ರಾಜೀನಾಮೆ ಪಡೆಯೋ ಬದಲು ಅಧಿವೇಶನನೇ ಮೊಟಕುಗೊಳಿಸಿರುವಂಥದ್ದು ಸರಿಯೇ? ವಿಧಾನಸಭೆ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಕಚೇರಿ ಅಲ್ಲ. ವಿಧಾನಸಭೆ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಕಚೇರಿ ಅಲ್ಲ. ಕರ್ನಾಟಕ ಜನರ ಪ್ರಜಾಪ್ರಭುತ್ವದ ವೇದಿಕೆ ಅದು. ಅದನ್ನು ಕಾಂಗ್ರೆಸ್ ಮರಿಬಾರದು. ಕಾಂಗ್ರೆಸ್ಗೆ ಬಹುಮತ ಇದೆ, ನಮ್ಗೆ ಬೇಕಾದ 140 ಜನ ಇದ್ದಾರೆ ಅಂದ್ರು. ಹಾಗಾದ್ರೆ ಕೊನೆ 3 ದಿನ ನಡೆಸಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ 140 ಜನ ಇಟ್ಕೊಂಡು ಏನ್ ಮಾಡ್ತೀರಾ? 140 ಜನ ಇದ್ದಾರೆ ಅಂದ್ಕೊಂಡು ನಡ್ಸಕ್ ನಿಮ್ ಕೈಲಿ ಕೆಪಾಸಿಟಿ ಇಲ್ಲ ಅಂದ್ರೆ ಪ್ರತಿಪಕ್ಷಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂದ್ರೆ, ಅದರಿಂದ ನಾವು ಯಾವಾಗ ಹಗಲು ರಾತ್ರಿ ಧರಣಿ ಅಂತ ಘೋಷಣೆ ಮಾಡಿದ್ರು ನಾನು ಬೆಳಗ್ಗೆ, ಅವಾಗೇ ಸರ್ಕಾರ ಎದುರುಬಿಟ್ಟಿದೆ. ಮತ್ತೆ ಅದು ಜನಗಳಿಗೆ ಜಾಸ್ತಿ ರೀಚ್ ಆಗ್ತೈತೆ. ಹಗಲು ರಾತ್ರಿ ಧರಣಿ ಮಾಡಿದ್ರೆ ಆ ರೀಚ್ ಆಗೋದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಸದನವನ್ನೇ ಮುಂದೆ ಹಾಕಿದ್ದೀರಾ ನೀವು. ನನಗನ್ಸುತ್ತೆ ಕಾಂಗ್ರೆಸ್ಗೆಲ್ಲೋ ಆತ್ಮವಿಶ್ವಾಸದ ಕೊರತೆ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ಎಲ್ಲೋ ಆತ್ಮವಿಶ್ವಾಸದ ಕೊರತೆ ಕಾಣ್ತಾ ಇದೆ, ಅಥವಾ ಸತ್ಯ ಸಂಗತಿ ಹೊರಗಡೆ ಬರ್ತಾ ಇದೆ ಅನ್ನೋ ಭಯ ಕಾಣ್ತಾ ಇದೆ. ಇದನ್ನ ರಾಜ್ಯದ ಜನತೆಗೆ ನೀವು ತಿಳಿಸಬೇಕಾಗಿದೆ.